ಬೆಂಗಳೂರಿನ ಸಮೀಪದ ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ ದೇವಾಲಯಗಳ ಸಂಕೀರ್ಣಕ್ಕೆ ಹಲವು ರಾಜವಂಶಗಳು ಬೇರೆ ಬೇರೆ ಕಾಲಮಾನಗಳಲ್ಲಿ ಕೊಡುಗೆಯನ್ನು ನೀಡಿದ್ದಾರೆ. ಆ ದೇವಾಲಯವೇ ಅತ್ಯದ್ಭುತ ಕಲಾಸಿರಿಯನ್ನು ಹೊಂದಿರುವ ಶ್ರೀ ಭೋಗಾನಂದೀಶ್ವರ ಸ್ವಾಮಿ ದೇವಾಲಯ. ಸುಮಾರು 9ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎನ್ನಲಾದ ಈ ದೇವಾಲಯವು ಕರ್ನಾಟಕ ರಾಜ್ಯದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದು ಎಂದು ಗುರುತಿಸಲ್ಪಟ್ಟಿದೆ. ಈ ದೇವಾಲಯದ ಸಂಕೀರ್ಣದಲ್ಲಿ ಪ್ರಮುಖವಾಗಿ 3 ದೇವಾಲಯಗಳು ಹಾಗೂ ಅಮ್ಮನವರಿಗೆ ಸಮರ್ಪಿತವಾದ 2 ದೇವಾಲಯಗಳನ್ನು ನೋಡಬಹುದು. ಈ ದೇವಾಲಯಗಳು ಬಾಣ, ನೊಳಂಬ, ಚೋಳ, ಹೊಯ್ಸಳ ಹಾಗೂ ವಿಜಯನಗರ ರಾಜಮನೆತನಗಳ ಕಾಲದಲ್ಲಿ ನಿರ್ಮಾಣಗೊಂಡು ವಿಸ್ತಾರಗೊಂಡಿದ್ದು ವಿಶಾಲವಾದ ದೇವಾಲಯ ಸಂಕೀರ್ಣವನ್ನು ಹೊಂದಿದೆ. ಶ್ರೀ ಅರುಣಾಚಲೇಶ್ವರ ದೇವಾಲಯಕ್ಕೆ ಸುಮಾರು 880ರಲ್ಲಿ ನೊಳಂಬರ ಕಾಲದಲ್ಲಿ ಐನುರಾಚಾರ್ಯ ಮಗ ಪುಲಿಯಣ್ಣ ನಂದಿ ಮಂಟಪ ಹಾಗೂ ಶಿಖರ ನಿರ್ಮಿಸಿದ ಉಲ್ಲೇಖವಿದೆ. ದೇವಾಲಯ ಗರ್ಭಗುಡಿ, ಅಂತರಾಳ ಹಾಗೂ ನವರಂಗ ಹೊಂದಿದೆ. ಗರ್ಭಗುಡಿಯಲ್ಲಿ ಅರುಣಾಚಲೇಶ್ವರ ಎಂದು ಕರೆಯುವ ಶಿವಲಿಂಗವಿದೆ. ನವರಂಗದಲ್ಲಿ ವಿಜಯನಗರ ಕಾಲದ 4 ಕಂಬಗಳಿದ್ದು ಬಹುತೇಕ ಜೀರ್ಣೋದ್ಧಾರ ಸಮಯದಲ್ಲಿ ಸೇರ್ಪಡೆಗೊಂಡಿದೆ. ಇಲ್ಲಿನ ಹೊರಭಿತ್ತಿಯಲ್ಲೂ ಸುಂದರ ಜಾಲಾಂಧ್ರಗಳಿದ್ದು ಇಲ್ಲಿನ ನಟರಾಜ ಗಮನ ಸೆಳೆಯುತ್ತದೆ. ಈ ದೇವಾಲಯಕ್ಕೆ ಗಾರೆಯ ಶಿಖರವಿದೆ. ನೊಳಂಬರ ಸುಂದರವಾದ ದೇವಾಲಯ ನಂತರ ಕಾಲದಲ್ಲಿ ಹಲವು ಬದಲಾವಣೆಗಳನ್ನು ಕಂಡಿದ್ದರೂ ಸಹ ಅಲ್ಲಲ್ಲಿ ನೊಳಂಬರ ಕುರುಹು ಉಳಿಸಿಕೊಂಡಿದೆ. ಸರಿಸುಮಾರು 370 ಅಡಿ ಉದ್ದ ಹಾಗೂ 250 ಅಡಿ ಅಗಲದ ವಿಸ್ತೀರ್ಣದಲ್ಲಿರುವ ದೇವಾಲಯಗಳು ಗರ್ಭಗುಡಿ, ಸುಖನಾಸಿ, ನವರಂಗ ಹಾಗೂ ವಿಸ್ತಾರವಾದ ಮುಖಮಂಟಪ, ಕಲ್ಯಾಣ ಮಂಟಪ, ಕಲ್ಯಾಣಿ ಹಾಗೂ ವಿಶಾಲವಾದ ಪ್ರಾಕಾರವನ್ನು ಹೊಂದಿದೆ.
ಸುಮಾರು 9ನೇ ಶತಮಾನದಲ್ಲಿ ಬಾಣರಸ ವಿದ್ಯಾಧರನ ಪತ್ನಿ ರತ್ನಾವಳಿ ಇಲ್ಲಿನ ಶ್ರೀ ಭೋಗಾನಂದೀಶ್ವರ ಸ್ವಾಮಿ ದೇವಾಲಯವನ್ನು ನಿರ್ಮಿಸುತ್ತಾಳೆ. ಈ ದೇವಾಲಯ ಗರ್ಭಗುಡಿ, ಅಂತರಾಳ ಹಾಗೂ ನವರಂಗ ಹೊಂದಿದ್ದು, ಪುರಾತನ ಗರ್ಭಗುಡಿಯಲ್ಲಿ ಭೋಗಾನಂದೀಶ್ವರ ಎಂದು ಕರೆಯುವ ಬಾಣಲಿಂಗವನ್ನು ಎತ್ತರವಾದ ಪಾಣಿಪೀಠದ ಮೇಲೆ ಪ್ರತಿಷ್ಠಾಪಿಸಲಾಗಿದೆ. ಗರ್ಭಗುಡಿಯ ಬಾಗಿಲುವಾಡ ತ್ರಿಶಾಖಾ ಮಾದರಿಯಲ್ಲಿದ್ದು ಸರಳವಾಗಿದೆ. ಅಂತರಾಳದಲ್ಲಿನ ನಂದಿಯ ವಿಶಿಷ್ಟ ಶಿಲ್ಪ ಗಮನ ಸೆಳೆಯುತ್ತದೆ. ನವರಂಗದಲ್ಲಿ 4 ಕಂಬಗಳಿದ್ದು ಹಲವು ಕೆತ್ತನೆಗಳನ್ನು ಹೊಂದಿದೆ. ಇಲ್ಲಿನ ವಿತಾನದಲ್ಲಿ ಹೆಚ್ಚಿನ ನೊಳಂಬ ದೇವಾಲಯಗಳಲ್ಲಿ ಕಾಣಬರುವಂತೆ ಅಷ್ಟದಿಕ್ಪಾಲಕರ ಕೆತ್ತನೆ ನೋಡಬಹುದು. ಬಾಗಿಲುವಾಡದ ಲಲಾಟದಲ್ಲಿ ಗಜಲಕ್ಷ್ಮಿ ಕೆತ್ತನೆ ಇದೆ. ದೇವಾಲಯದ ಹೊರಭಿತ್ತಿಯಲ್ಲಿನ ಸುಂದರ ಜಾಲಾಂಧ್ರಗಳು ಗಮನ ಸೆಳೆಯುತ್ತದೆ. ದೇವಾಲಯಕ್ಕೆ ಸುಂದರವಾದ ಶಿಖರವಿದೆ. ದೇವಾಲಯದ ಆವರಣದಲ್ಲಿ ಶ್ರೀ ಭೋಗಾನಂದೀಶ್ವರನ ಪತ್ನಿ ಗಿರಿಜಾಂಬ ಹಾಗೂ ಶ್ರೀ ಅರುಣಾಚಲೇಶ್ವರನ ಪತ್ನಿ ಅಪಿತಕುಚಾಂಬಾ ದೇವಿಯ ದೇವಾಲಯಗಳೂ ಇವೆ. ಈ ಎರಡು ದೇವಾಲಯಗಳ ನಡುವೆ ನಂತರ ಕಾಲದಲ್ಲಿ ಸೇರ್ಪಡೆಯಾದ ಚಿಕ್ಕ ಗುಡಿಯಿದ್ದು ಇಲ್ಲಿ ಶ್ರೀ ಉಮಾಮಹೇಶ್ವರನ ಶಿಲ್ಪವಿದೆ. ಈ ದೇವಾಲಯದ ಸುತ್ತಲೂ ಪಾರ್ವತಿ ಕಲ್ಯಾಣದ ಸುಂದರ ಕೆತ್ತನೆಯಿದ್ದು ಮುಂಭಾಗದಲ್ಲಿ ಸುಂದರ ಕಲ್ಯಾಣ ಮಂಟಪವಿದೆ. ಇಲ್ಲಿನ 4 ಕಂಬಗಳು ಸೂಕ್ಷ್ಮ ಕೆತ್ತನೆಗಳನ್ನು ಹೊಂದಿವೆ, ಹೊಯ್ಸಳರನ್ನು ನೆನಪಿಸುತ್ತವೆ. ಇದನ್ನು 3ನೇ ವೀರಬಲ್ಲಾಳನ ಕಾಲದಲ್ಲಿ ಇಳವಂಜಿ ವಾಸುದೇವರಾಯನು ನಿರ್ಮಿಸಿರಬೇಕು ಎಂಬ ಅಭಿಪ್ರಾಯವಿದೆ. ಚೋಳರು ಹಾಗೂ ವಿಜಯನಗರ ಕಾಲದಲ್ಲಿ ವಿಸ್ತಾರಗೊಂಡಿರುವ 3 ದೇವಾಲಯಕ್ಕೆ ಸೇರಿದಂತೆ ಸುಂದರವಾದ ಮುಖಮಂಟಪವಿದೆ. ಇಲ್ಲಿ ಸುಮಾರು 5 ಅಡಿ ಎತ್ತರದ ಕಲ್ಲಿನ ಛತ್ರಿಯನ್ನು ನೋಡಬಹುದು.
ದಕ್ಷಿಣ ಭಾಗದಲ್ಲಿರುವ ಶ್ರೀ ಅರುಣಾಚಲೇಶ್ವರ ದೇವಾಲಯ ಹಾಗೂ ಉತ್ತರ ಭಾಗದಲ್ಲಿರುವ ಶ್ರೀ ಭೋಗಾನಂದೀಶ್ವರ ದೇವಾಲಯಗಳು ಕ್ರಮವಾಗಿ ಭಗವಾನ್ ಶಿವನ ಜೀವನದ 2 ಹಂತಗಳಾದ ಬಾಲ್ಯ ಹಾಗೂ ಯೌವನವನ್ನು ಪ್ರತಿನಿಧಿಸಿದರೆ, ಇವೆರಡೂ ದೇವಾಲಯಗಳ ಮಧ್ಯಭಾಗದಲ್ಲಿರುವ ಶ್ರೀ ಉಮಾಮಹೇಶ್ವರ ದೇವಾಲಯವು ಶ್ರೀ ಪಾರ್ವತಿ ಅಮ್ಮನವರೊಂದಿಗಿನ ಮದುವೆಯನ್ನು ಸೂಚಿಸುತ್ತದೆ. ನಂದಿ ಬೆಟ್ಟದ ಮೇಲಿರುವ ಶ್ರೀ ಯೋಗಾನಂದೀಶ್ವರ ದೇವಾಲಯದಲ್ಲಿರುವ ಶಿವಲಿಂಗವು ಭಗವಾನ್ ಶಿವನ ಯೋಗಾವಸ್ಥೆಯ ಸಂಕೇತವಾಗಿದೆ. ಒಟ್ಟಾರೆ ನಂದಿ ಗ್ರಾಮ ಮತ್ತು ನಂದಿ ಬೆಟ್ಟದಲ್ಲಿರುವ ಈ ದೇವಾಲಯಗಳು ಶಿವನ ಬಾಲ್ಯ, ಯೌವನ, ಮದುವೆ ಹಾಗೂ ತ್ಯಾಗದ ಹಂತಗಳನ್ನು ಸೂಚಿಸುತ್ತವೆ. ನನ್ನ ಹೆಸರು ಪ್ರಮೋದ್ ಕುಮಾರ್ ಅಂತ. ಇದು ನಂದಿಯ ಇತಿಹಾಸ ಹೇಳಬೇಕು ಅಂತಂದರೆ, ಇದು ಸುಮಾರು 9ನೇ ಶತಮಾನದ ಶಿಲ್ಪಕಲೆಗಳಿರ್ತಕ್ಕಂಥದ್ದು. ಇಲ್ಲಿ ಭೋಗನಂದೀಶ್ವರ ಮತ್ತು ಯೋಗಾನಂದೀಶ್ವರ ಅಂತ, ನಂದಿ ಬೆಟ್ಟದ ಮೇಲೆ ಯೋಗಾನಂದೀಶ್ವರ ಮತ್ತು ಇಲ್ಲಿ ನಂದಿನಿ ಭೋಗನಂದೀಶ್ವರ ಅಂತ ಸ್ವಾಮಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಮಧ್ಯದಲ್ಲಿ ಉಮಾಮಹೇಶ್ವರ, ಅದರ ಪಕ್ಕದಲ್ಲಿ ಅರುಣಾಚಲೇಶ್ವರ, ಹಿಂದೆಗಡೆ ಗಿರಿಜಾಂಬ ಮತ್ತು ಅಪಿತ ಕುಚಾಂಬ ಅಂತ ಅಂದ್ಬಿಟ್ಟು ಹೆಣ್ಣು ದೇವತೆಗಳಿರ್ತಕ್ಕಂಥದ್ದು. ಇಲ್ಲಿ ನಂದಿ ಅಂತ ಕಾರಣ ಏನಕ್ಕೆ ನಂದಿ ಬೆಟ್ಟ ಅಂತ ಏನಕ್ಕೆ ಬಂದಿದೆ ಅಂತಂದರೆ, ಇಲ್ಲಿಂದ ಸುಮಾರು ನಂದಿಯಿಂದ ಒಂದು 2 ಕಿಲೋಮೀಟರ್ ಕಣಿವೆ ಬಸವೇಶ್ವರ ಅಂತ ಒಂದು ನಂದಿ ಇದೆ. ಅದು ತುಂಬ ಪುರಾತನವಾಗಿರ್ತಕ್ಕಂಥ, ಅದು ಬೆಳೀತಾ ಇರ್ತಕ್ಕಂಥದ್ದು. ಸೊ ಇದುವರೆಗೂ ಅದನ್ನು ಯಾರೂ ಕೂಡ ಬೆಳೆಯೋದನ್ನು ನಿಲ್ಸೋಕ್ಕಾಗಲಿ ಮತ್ತೊಂದಾಗಲಿ ಮಾಡೋಕ್ಕಾಗಲಿಲ್ಲ. ಆಗಿನ ಕಾಲದಲ್ಲಿ ಅದು ಬೆಳೀತಾ ಇದೆ ಅಂತ ಅಂದ್ಬಿಟ್ಟು ಅದ್ರ ಹಿಂದೆಗಡೆ ಬೆನ್ನಲ್ಲಿ ಒಂದು ಹೊಡೆದಿದ್ದಾರೆ. ಸೊ ಆದರೂ ಕೂಡ ಅದು ಮೇಲೆ ಬೆಳೀತಾ ಇಲ್ಲ, ಅಗಲವಾಗಿ ಬೆಳೀತಾ ಇದೆ. ಅದು ಕಣಿವೆ ಬಸವೇಶ್ವರ ಅಂತ ಅಂದ್ಬಿಟ್ಟು ಹೆಸರು. ಆ ನಂದಿ ಇರೋದಕ್ಕೋಸ್ಕರನೇ ಇಲ್ಲಿ ನಂದಿ ಬೆಟ್ಟ ಅಂತ ಅಂದ್ಬಿಟ್ಟು ಈ ಒಂದು ಕ್ಷೇತ್ರಕ್ಕೆ ನಂದಿ ಬೆಟ್ಟ ಅಂತ ಹೆಸರು ಬಂದಿರೋದು. ನಂದಿಯಲ್ಲಿ ಇನ್ನೊಂದೇನಂತಂದರೆ, ಎಲ್ಲಿ ಈಶ್ವರ ಇರ್ತಾನೆ, ಎಲ್ಲಿ ಭಗವಂತ ಇರ್ತಾನೆ, ಅಲ್ಲಿ ಆತನ ಜೊತೆ ವೀರಭದ್ರ ಇದ್ದೇ ಇರ್ತಾನೆ. ನೀವು ಎಲ್ಲೇ ಹೋಗಿ ನೋಡಿ. ಸೊ ಈಗ ಧರ್ಮಸ್ಥಳ ಅಂತಂದರೆ ಧರ್ಮಸ್ಥಳದ ಮಂಜುನಾಥ, ಪಕ್ಕದಲ್ಲಿ ಅಣ್ಣಪ್ಪ. ಸೊ ಹೀಗೆ ನೀವು ಎಲ್ಲೇ ಹೋಗಿ ನೋಡಿದ್ರು ಕೂಡ ಭಗವಂತ ಈಶ್ವರ ಎಲ್ಲಿರ್ತಾನೆ ಅಲ್ಲಿ ವೀರಭದ್ರ ಇದ್ದೇ ಇರ್ತಾನೆ. ಅದು ಕೂಡ ಇಲ್ಲಿ ಕೂಡ ಅಲ್ಲಿ ಭೋಗನಂದೀಶ್ವರ, ಇಲ್ಲಿ ವೀರಭದ್ರ. ಅಂದರೆ ಕ್ಷೇತ್ರನಾಥ, ಕ್ಷೇತ್ರಪಾಲಕ. ಕ್ಷೇತ್ರನಾಥ ಆತ, ಕ್ಷೇತ್ರಪಾಲಕ ಈತ. ಇಬ್ಬರು ಜೊತೆಲಿ ಇದ್ದೇ ಇರ್ತಾರೆ.